ನಿಮ್ಮ ಬೈಸೆಪ್ ಅಲ್ಲಿರೋ ಎಲ್ಲ ಮಸಲ್ಸ್ ಟಾರ್ಗೆಟ್ ಆಗೋ ತರ 4 ವರ್ಕೌಟ್ನ ತೋರಿಸ್ತೀನಿ. ಈ ವಿಡಿಯೋನ ಸೇವ್ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ಬೈಸೆಪ್ ವರ್ಕೌಟ್ ದಿನ ಟ್ರೈ ಮಾಡಿ ನೋಡಿ. ಮೊದಲನೇ ವರ್ಕೌಟ್ ಬಾರ್ಬೆಲ್ ಕರ್ಲ್. ಇದು ನಿಮ್ಮ ಬೋತ್ ಲಾಂಗ್ ಹೆಡ್ ಅಂಡ್ ಶಾರ್ಟ್ ಹೆಡ್ ನ ಟಾರ್ಗೆಟ್ ಮಾಡುತ್ತೆ. ಓವರ್ ಆಲ್ ಬೈಸೆಪ್ ಮಾಸ್ ನ ಇನ್ಕ್ರೀಸ್ ಮಾಡುತ್ತೆ. ಈ ವರ್ಕೌಟ್ ನ 3 to 4 ಸೆಟ್ಸ್ 8 to 12 reps ಮಾಡಿ. ಹೆವಿ ವೇಟ್ ತಗೊಳ್ಳಿ, ಬಟ್ ಕಂಟ್ರೋಲ್ಡ್ ಆಗಿ ಮಾಡಿ. ವಿಡಿಯೋ ಕೊನೆಯಲ್ಲಿ ಒಂದು ಪ್ರೋ ಟಿಪ್ ಇದೆ, ವಿಡಿಯೋನ ಲಾಸ್ಟ್ ವರ್ಗು ನೋಡಿ. ಎರಡನೇ ವರ್ಕೌಟ್ ಇನ್ಕ್ಲೈನ್ ಡಂಬಲ್ ಕರ್ಲ್. ಇದು ಬೈಸೆಪ್ ನ ಲಾಂಗ್ ಹೆಡ್ ನ ಟಾರ್ಗೆಟ್ ಮಾಡುತ್ತೆ. ಬೈಸೆಪ್ ಪೀಕ್ ನ ಇಂಪ್ರೂವ್ ಮಾಡುತ್ತೆ. ಇದನ್ನ 3 sets of 10 to 12 reps ಮಾಡಿ. ಡಂಬಲ್ ನ ಕೆಳಗಡೆ ಬಿಡಬೇಕಾದ್ರೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬೈಸೆಪ್ ನ ಸ್ಟ್ರೆಚ್ ಮಾಡಿ. ಥರ್ಡ್ ವರ್ಕೌಟ್ ಬಂದು ಪ್ರೀಚರ್ ಕರ್ಲ್. ಇದನ್ನ ಈಸಿ ಬಾರಲ್ಲಾದ್ರೂ ಮಾಡಿ ಅಥವಾ ಮಷೀನ್ ಅಲ್ಲಾದ್ರೂ ಮಾಡಿ. ಈ ವರ್ಕೌಟ್ ನಿಮ್ಮ ಶಾರ್ಟ್ ಹೆಡ್ ನ ಟಾರ್ಗೆಟ್ ಮಾಡುತ್ತೆ. ಬೈಸೆಪ್ ಥಿಕ್ನೆಸ್ ನ ಇನ್ಕ್ರೀಸ್ ಮಾಡುತ್ತೆ. ಇದನ್ನು ಕೂಡ 3 sets of 10 to 12 reps ಮಾಡಿ. ಇನ್ನು ಲಾಸ್ಟ್ ವರ್ಕೌಟ್ ಬಂದು ಹ್ಯಾಮರ್ ಕರ್ಲ್. ಇದು ನಿಮ್ಮ ಬ್ರೇಕಿಯಾಲಿಸ್ ನ ಟಾರ್ಗೆಟ್ ಮಾಡುತ್ತೆ. ಇದನ್ನ ಮಾಡೋದ್ರಿಂದ ನಿಮ್ಮ ಆರ್ಮ್ಸ್ ವಿಡ್ತ್ ಜಾಸ್ತಿ ಆಗುತ್ತೆ. ಇದನ್ನು ಕೂಡ 3 sets of 12 to 15 reps ನ ಮಾಡಿ. ಇನ್ನು ಪ್ರೋ ಟಿಪ್ ಏನಪ್ಪಾ ಅಂದ್ರೆ, ಡಂಬಲ್ಸ್ ನ ಮೇಲೆ ಎತ್ತಬೇಕಾದ್ರೆ 2 seconds ಟೈಮ್ ತಗೊಳ್ಳಿ ಅಂಡ್ ಕೆಳಗೆ ಬಿಡಬೇಕಾದ್ರೆ ಸ್ಲೋ ಆಗಿ 3 seconds ಟೈಮ್ ತಗೊಂಡು ಕೆಳಗೆ ಬಿಡಿ. ಅಂಡ್ ಈ ವರ್ಕೌಟ್ಸ್ ನ ವೀಕ್ಲಿ 2 times ಮಾಡಿ. ನಿಮ್ಮ ಬೈಸೆಪ್ ಯಾಕೆ ಗ್ರೋ ಆಗಲ್ಲ ನೋಡೋಣ. ಇದೇ ತರ ಫಿಟ್ನೆಸ್ ರಿಲೇಟೆಡ್ ವಿಡಿಯೋಸ್ಗೆ ಫಾಲೋ ಮಾಡ್ಕೊಳ್ರಪ್ಪ.